ಧರ್ಮದ ಉಳಿವಿಗಾಗಿ ಧರ್ಮದ ಜೊತೆಯಲ್ಲಿದ್ದವರ ವಿರುದ್ಧವಾಗಿ ನಿಂತರು ಅದು ಅಧರ್ಮ ಅನ್ನಿಸ್ಕೊಳುತ್ತೆ. ಧರ್ಮಶಾಸ್ತ್ರ ಒಪ್ಪಲ್ಲ. ಅದರಿಂದ ನಾನು ಹೇಳ್ತಾ ಇರೋದು, ಇಡೀ ಧರ್ಮಶಾಸ್ತ್ರದಲ್ಲಿ ಯಾರಿಗೆ ಜಯವಾಯಿತು? ಅರ್ಜುನನಿಗೆ ಜಯವಾಯಿತು. ಇಲ್ಲಿ ನಾನು ಹೇಳಿರೋದ್ರಲ್ಲಿ ಅರ್ಜುನ ಯಾರು, ಕೃಷ್ಣ ಯಾರು, ಭೀಷ್ಮ ಯಾರು, ಇದೆಲ್ಲವೂ ಗೊತ್ತಾಗೋಗಿದೆ. ಅದರಿಂದ ಜನಕ್ಕೆ ಗೊತ್ತಿದೆ. ಮುಂದೆ ನನಗೆ ಸಮಯ ಬಂದಾಗ ರಾಘಣ್ಣನ ಸಭೆಯಲ್ಲಿ ನಾನು ಅದನ್ನು ಪೂರ್ಣವಾಗಿ ವರ್ಣನೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಋತ್ವಿಕರ ಬಳಗವೇ ಬಂದಿದೆ, ಅದೊಂದು ಅವ್ರಿಗೆ ಇವತ್ತಿನ ಆಶೀರ್ವಾದ. ಎಲ್ಲ ಸರ್ತಿನೂ ಎಲೆಕ್ಷನ್ ನಡೀತಿತ್ತು. ನೀವು ಹೆಡ್ಲೈನ್ ಕೊಡೋ ಥರ ಈ ಸರ್ತಿ ನಿಜವಾದ ಹೆಡ್ಲೈನ್ ನೀವು ಕೊಟ್ಟಿದ್ದೀರಾ. ಬೇರೆ ಕ್ಷೇತ್ರಗಳು ನನಗೆ ಬರಲ್ಲ, ಆದರೆ ಶಿವಮೊಗ್ಗ ಕ್ಷೇತ್ರ ಕುರುಕ್ಷೇತ್ರವಾಗಿದೆ. ಕುರುಕ್ಷೇತ್ರ ಅಂತಂದರೆ ನಿಮಗೆಲ್ಲ ಗೊತ್ತು. ಕುರುಕ್ಷೇತ್ರದಲ್ಲಿ ಒಂದು ಭಾಗದಲ್ಲಿ ಪಾಂಡವರು, ಇನ್ನೊಂದು ಭಾಗದಲ್ಲಿ ಕೌರವರು. ಆದರೆ ಕೌರವ್ರ ಜೊತೆ ಇದ್ದವರೆಲ್ಲ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕರ್ಣ ಇವರೆಲ್ಲ ಒಳ್ಳೆಯವರೇ. ಎದುರುಗಡೆ ಇವತ್ತು ಅರ್ಜುನನ ಎದುರುಗಡೆ ಭೀಷ್ಮ ಇದ್ದಾನೆ. ಭೀಷ್ಮ ನಾನು ಇಂಡಿಪೆಂಡೆಂಟಾಗಿ ನಿಂತಿದ್ದೀನಿ ಅಂತ ಹೇಳಿದ್ರು ಭೀಷ್ಮನೇ. ಈ ಅರ್ಜುನ ರಥದಲ್ಲಿ ಯಾರು ಕೂತಿದ್ದಾನೆ? ಕೃಷ್ಣ ಕೂತಿದ್ದಾನೆ. ಈ ಕೃಷ್ಣ ಯಾರು ನಿಮಗೆಲ್ಲ ಗೊತ್ತು. ಭೀಷ್ಮ ಏನು ಮಾಡ್ತಾ ಇದ್ದಾನೆ? ಭೀಷ್ಮ ನಿಜವಾಗ್ಲೂ ಕೃಷ್ಣ ಭಕ್ತ. ಆ ಕೃಷ್ಣನ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಈ ಕೃಷ್ಣನ್ ಫೋಟೋ ಇಟ್ಕೊಂಡು ಓಡಾಡೋದ್ರಿಂದ ಕೃಷ್ಣ ಬಂದೇ ಇಲ್ಲ. ಎಲ್ಲಿದ್ದಾನೆ ಕೃಷ್ಣ? ಎದುರುಗಡೆ ಅರ್ಜುನನ ರಥದಲ್ಲಿ ಕೂತವನೆ. ಅದರಿಂದ ಮುಂದೆ ನಡೆಯೋ ಕುರುಕ್ಷೇತ್ರದಲ್ಲಿ ಶರಪಂಜರದ ಮೇಲೆ ಭೀಷ್ಮ ಮಲ್ಕೊಂಡ್ಬಿಡ್ತಾನ ಅನ್ನೋಂಥ ಭಯ ನನಗೂ ಇದೆ. ಯಾಕಂದ್ರೆ ಭೀಷ್ಮನ ಮೇಲೆ ನನಗೂ ಪ್ರೀತಿ ಇದೆ. ಶರಪಂಜರದ ಮೇಲೆ ಭೀಷ್ಮ ಮನ್ಕೊಳ್ಬಾರ್ದು ಅನ್ನೋದು ನೋವಿದೆ. ಆದರೆ ಎಲ್ಲರೂ ಹೇಳ್ತಾ ಇದ್ದಾರೆ, ಅಲ್ಲ ಅವ್ರು ಇಂಡಿಪೆಂಡೆಂಟಾಗಿ ನಿಂತಿರೋದು. ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ ಅಥವಾ ಇನ್ನೇನೇ ನಿಂತ್ಕೊಳ್ಳಿ, ಯುದ್ಧಕ್ಕೆ ನಿಂತ ಮೇಲೆ ಯುದ್ಧನೇ. ಸಮಯ ಇದಾಗಿರಲಿಲ್ಲ. ಈ ಸಮಯದಲ್ಲಿ ಎಲ್ಲ ಶತ್ರುಪಾಳೆಯ ಇದ್ದಾಗ ನಾನು ಶತ್ರುಪಾಳೆಯದಲ್ಲಿಲ್ಲದಿದ್ದರೂ ಏಕಾಂಗಿಯಾಗಿ ಯುದ್ಧ ಮಾಡ್ತೇನೆ ಅನ್ನುವಂಥದ್ದು ಇದೆಯಲ್ಲ, ಅದು ಧರ್ಮಶಾಸ್ತ್ರ ಅಲ್ಲ. ಧರ್ಮಶಾಸ್ತ್ರ ಏನು ಹೇಳ್ತದೆ? ಧರ್ಮವಾಗಿ ಯುದ್ಧ ಮಾಡು ಅಂತ ಹೇಳ್ತದೆ. ಧರ್ಮವಾಗಿ ಯುದ್ಧ ಮಾಡಬೇಕಾದ್ರೆ ಏಕಾಂಗಿಯಾಗಿದ್ದಾಗ ನಾನು ನೀನು ಹೌದು, ಸಾಮ್ಯವ್ರದ್ದು ಅದು. Open